ಕರ್ನಾಟಕ ರಾಜ್ಯದ ಏಕೈಕ ವಿಕಲಚೇತನರ ಚಾನೆಲ್ ವಿಕಲಚೇತನರ ವಾರ್ತೆ. ಪ್ರತಿದಿನ ತಪ್ಪದೇ ವೀಕ್ಷಿಸಿ, ಲೈಕ್ ಮಾಡಿ. ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ಈ ವಾರ ಯಾವೆಲ್ಲ ಸುದ್ದಿಗಳು ನಿಮಗಾಗಿ ಕಾಯ್ತಾ ಇವೆ ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಮ್ಮ ಚಾನಲ್ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ, ವಿಶೇಷ ಚೇತನರ ವಾರ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಪ್ರತಿದಿನ ಇದೇ ರೀತಿ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ. ವಿವಿಧ ಬೇಡಿಕೆಗೆ ಈಡೇರಿಸಲು ವಿಕಲಚೇತನರ ಒತ್ತಾಯ. ವಿಕಲಚೇತನರ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಂಗವಿಕಲರ ಸಂಘ ಸಂಸ್ಥೆಗಳ ಒಕ್ಕೂಟದಿಂದ ಎಸ್ಸಿ ಅವಿನಾಶ್ ಸಿಂಧೆ ಅವರಿಗೆ ಬುಧವಾರ ಮನವಿ ಸಲ್ಲಿಸಲಾಯಿತು. ಬಸ್ ರಿಯಾಯಿತಿ 250 ಕಿಲೋಮೀಟರ್ಗೆ ಹೆಚ್ಚಿಸಬೇಕು. ವಿವಾಹ ಪ್ರೋತ್ಸಾಹಧನ ಯೋಜನೆಯನ್ನು 3 ಲಕ್ಷ ರೂಪಾಯಿವರೆಗೆ ಹೆಚ್ಚಿಸಬೇಕು. ರಾಜಸ್ಥಾನ ಮಾದರಿಯಲ್ಲೇ ನಗರ ಮತ್ತು ಗ್ರಾಮೀಣ ಸಂಸ್ಥೆಗಳಲ್ಲಿ ವಿಕಲಚೇತನರಿಗೆ ನಾಮನಿರ್ದೇಶನಕ್ಕೆ ಆದ್ಯತೆ. ಸ್ವಯಂ ಉದ್ಯೋಗಕ್ಕಾಗಿ ವಿಶೇಷ ಯೋಜನೆ ಜಾರಿ. ವಿಕಲಚೇತನ ಆರೈಕೆದಾರರಿಗೆ 5,000 ರೂಪಾಯಿ ಭತ್ಯೆ ಮತ್ತು ಉಚಿತ ಪಾಸ್ ಸೌಲಭ್ಯ ಕಲ್ಪಿಸಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ವಿಕಲಚೇತನರ ಮಾಸಾಶನ 5,000 ರೂಪಾಯಿಗೆ ನಿಗದಿಗೊಳಿಸಬೇಕು. ಸರ್ಕಾರ 21 ಬಗೆಯ ನ್ಯೂನತೆಯುಳ್ಳ ವ್ಯಕ್ತಿಗಳನ್ನು ವಿಕಲಚೇತನರೆಂದು ಪರಿಗಣಿಸಿದೆ. ವಿಕಲಚೇತನರ ಸಮಗ್ರ ಅಭಿವೃದ್ಧಿ ಮತ್ತು ಸಬಲೀಕರಣಕ್ಕಾಗಿ ಎಲ್ಲ ಸರ್ಕಾರಿ ಕಚೇರಿ ಮತ್ತು ಶಾಲಾ ಕಾಲೇಜು ಸ್ಥಳಗಳನ್ನು ವಿಕಲಚೇತನ ಸ್ನೇಹಿಯಾದ ಮಾನದಂಡಗಳಾದ ರ್ಯಾಂಪ್, ರೇಲಿಂಗ್, ಶೌಚಾಲಯ, ಸೈನೇಜಸ್, ವೀಲ್ ಚೇರ್ ಸೌಲಭ್ಯಗಳಿಗಾಗಿ ಪ್ರತ್ಯೇಕ ಅನುದಾನ ಮೀಸಲಿಡಲು ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪಿಸಬೇಕು. ಅಪಘಾತ ವಿಕಲಚೇತನರಿಗೆ ಪುನರ್ವಸತಿ ವಿಶೇಷ ಯೋಜನೆ ಜಾರಿಗೊಳಿಸಬೇಕು. ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಯಲ್ಲಿ ಮೀಸಲಿಟ್ಟ ಶೇಕಡಾ 5% ಅನುದಾನವನ್ನು 2020ರಿಂದ ಬಳಕೆಯಾಗುತ್ತಿಲ್ಲ. ಗ್ರಾಮೀಣ ವಿಕಲಚೇತನರ ಸಂಕಷ್ಟ ಎದುರಿಸುವಂತಾಗಿದೆ. ಬಳಕೆಗೆ ಸುತ್ತೋಲೆ ಹೊರಡಿಸಬೇಕು. ವಿಕಲಚೇತನರ ಸಮೀಕ್ಷೆ ಸ್ಪಷ್ಟವಾಗಿ ರಾಜ್ಯ ಸರ್ಕಾರ ನಡೆಸಬೇಕೆಂದು ಮನವಿಯಲ್ಲಿ ತಿಳಿಸಲಾಯಿತು. ಒಕ್ಕೂಟದ ತಾಲೂಕು ಅಧ್ಯಕ್ಷ ಅಜ್ಮಲ್ ಅಹ್ಮದ್, ಗೌರವ ಅಧ್ಯಕ್ಷ ಅಬ್ದುಲ್ ಮಾಜೀದ್, ರಾಜ್ಯ ಕಾರ್ಯದರ್ಶಿ ಸುರೇಶ್ ಭಂಡಾರಿ, ರಾಜ್ಯ ಸಮಿತಿ ಸದಸ್ಯ ನಿಂಗನಗೌಡ, ಕಾಡಪ್ಪ ಖೈರವಾಡ, ರಜಿಯಾ ಬೇಗಂ, ನಾಗರಾಜ್, ಅಸ್ಕಿಹಾಳ ಯಲ್ಲಪ್ಪ, ನಾಗಲಾಪುರ ಚೈತ್ರ, ದಾವಲ್ ಮಲಿಕ್, ವೀರಭದ್ರಪ್ಪ, ಹುಸೇನ್ ಬಾಷಾ, ಅಂಬರೀಶ್, ಮಂಜುನಾಥ್, ಸಂಗಮೇಶ್, ಪರಸಪ್ಪ ಮುಂತಾದವರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಮತ್ತೊಂದು ಸುದ್ದಿಯನ್ನು ನೋಡೋದಾದರೆ, ವಿಕಲಚೇತನರಿಗೆ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಸ್ಥಾಪಿಸಬೇಕೆಂಬುದು ಸೇರಿದಂತೆ ವಿವಿಧ ಬೇಡಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಂಗವಿಕಲರ ಆರ್ಪಿಡಿ ಟಾಸ್ಕ್ ಫೋರ್ಸ್ ವತಿಯಿಂದ ಜಿಲ್ಲಾಧಿಕಾರಿಗಳ ಮೂಲಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಿಗೆ ಮನವಿ ಸಲ್ಲಿಸಲಾಯಿತು. ಸರ್ಕಾರಿ ಕಚೇರಿಗಳಲ್ಲಿ ವಿಕಲಚೇತನರಿಗೆ ಸೌಕರ್ಯ ಒದಗಿಸಬೇಕು. 3 ರೀತಿಯ ಮಾಸಾಶನ ರದ್ದುಪಡಿಸಿ ಎಲ್ಲ ರೀತಿಯ ವಿಕಲಚೇತನರಿಗೆ ಗರಿಷ್ಠ 5,000 ರೂಪಾಯಿ ಮಾಸಾಶನ ನೀಡಬೇಕು. ವಿಕಲಚೇತನರಿಗೆ ಪ್ರತ್ಯೇಕ ಬ್ಯಾಕ್ಲಾಗ್ ಹುದ್ದೆಗಳನ್ನು ಕರೆಯಬೇಕು. ವಿಶೇಷ ಚೇತನರ ಸರ್ಕಾರಿ ನೌಕರರ ಮುಂಬಡ್ತಿಯಲ್ಲಿ ಶೇಕಡಾ 5% ಮೀಸಲಾತಿ ಕಲ್ಪಿಸಬೇಕೆಂದು ಒತ್ತಾಯಿಸಿದರು. ವಿಕಲಚೇತನರಿಗೆ ನೀಡಲಾಗುತ್ತಿರುವ ವಿವಾಹ ಪ್ರೋತ್ಸಾಹಧನವನ್ನು 3 ಲಕ್ಷ ರೂಪಾಯಿವರೆಗೆ ಹೆಚ್ಚಿಸಬೇಕು. ವಿಕಲಚೇತನರಿಗೆ ಈ ವರ್ಷವೇ ಪ್ರತ್ಯೇಕ ಸಚಿವಾಲಯವನ್ನು ಘೋಷಣೆ ಮಾಡಬೇಕು. ವಿಶೇಷ ಚೇತನರ ಆರೈಕೆದಾರರೊಬ್ಬರಿಗೆ ಉಚಿತ ಬಸ್ ಪಾಸ್ ನೀಡಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷ MD ಜಾಫರ್ ಮಾನ್ವಿ, ಜಿಲ್ಲಾ ಕಾರ್ಯದರ್ಶಿ ಮೊಹಮ್ಮದ್ ಅನ್ವರ್ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಹಾಜರಿದ್ದರು.